ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ನಡೆದಂಥ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಅಸಮರ್ಪಕ ಆಡಳಿತ ಇದನ್ನು ಉದ್ದೇಶಿಸಿ ನಾವು ಮಾಧ್ಯಮದ ಮೂಲಕ ಜಿಲ್ಲೆಯ ಜನರಿಗೆ ನಾವು ತಿಳಿಸ್ಲಿಕ್ಕೆ ಇವತ್ತು ಮಾಧ್ಯಮದವ್ರನ್ನ ತಮ್ಮೆಲ್ಲರೂ ನಾವು ಕರೆದಿದ್ದೇವೆ. ಸ್ನೇಹಿತರೆ ನೋಡಿ, ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಮತ್ತು ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಅದೇನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಐತಿಹಾಸಿಕ RCB ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ತಂಡ ಗೆದ್ದಿದೆ. ಇದಕ್ಕೆ ಭಾಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಅಂತೇಳಿ ಆ ಟ್ವೀಟ್ ಮೂಲಕ ಅವರು ಕರೆಯನ್ನು ಕೊಡ್ತಾರೆ ಜನರಿಗೆ. ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಕೊಟ್ಟಾಗ ಜನರು ತಾನಾಗೇ ಖುಷಿಯಿಂದ ಬರ್ತಾರೆ. ಆದರೆ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಮತ್ತು ಅದಕ್ಕೆ ಪೂರಕವಾಗಿ ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸಬೇಕು ಅನ್ನುವಂಥದ್ದು ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಎಲ್ಲಾದರೂ ಇದರಲ್ಲಿ ರಾಜಕೀಯ ಪ್ರೇರಿತವಾದಂಥ ಈ ಪತ್ರಿಕಾಗೋಷ್ಠಿ ಅಲ್ಲವೇ ಅಲ್ಲ. ಇದು ನಿನ್ನೆ ನೀವು ಈ ರೀತಿ ತರಾತುರಿಯಲ್ಲಿ RCB ಅವರು ಗೆದ್ದಂಥ ಸಂದರ್ಭದಲ್ಲಿ ತಕ್ಷಣ ಅವ್ರನ್ನ ಕರ್ಕೊಂಬಂದು ಅವೈಜ್ಞಾನಿಕವಾಗಿ ನೀವು ಕಾರ್ಯಕ್ರಮಗಳನ್ನು ಮಾಡಿ ಜನರ ಪ್ರಾಣ ತೆಗಿತೀರಿ ಅಂತ ಹೇಳಿದ್ರೆ ಇದಕ್ಕೆ ನೇರ ಹೊಣೆ ನೀವೇ ತಾನೇ, ನಾವು ಕೇಳಬಾರ್ದಾ? ಅದಕ್ಕಾಗಿ ನೊಂದಂಥ ಕುಟುಂಬಗಳಿಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ನಾವೆಲ್ಲ ಹೇಳೋದು ಏನಂತ ಹೇಳಿದ್ರೆ, ಅವರ ಸತ್ತಂಥ ವ್ಯಕ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ನೊಂದಂಥ ಕುಟುಂಬಗಳಿಗೆ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ನಾವು ಅವರ ಪರವಾಗಿ ನಾವು ಹೋರಾಟಗಳನ್ನು ಮಾಡೋಕ್ಕಾಗದಿದ್ದು ಈ ವಿಷಯದಲ್ಲಿ ಸರ್ಕಾರ 10 ಲಕ್ಷ ಘೋಷಣೆ ಮಾಡಿದೆ. ಪ್ರತಿ ವ್ಯಕ್ತಿಗೆ ಪ್ರಾಣ ಕಳ್ಕೊಂಡಿರ್ತಾನೆ. ನಾನು ಆಗ್ರಹ ಮಾಡ್ತೀನಿ, 10 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ನೀವು ಕೊಡಬೇಕು. ಒಂದೊಂದು ಕುಟುಂಬಕ್ಕೆ, ಸತ್ತಂಥ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ನೀವು ಕೊಡಬೇಕು. ಬಡಮಾಕ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ವಾಸ ಮಾಡಿದಂಥ ಸಹನ, ಇನ್ನು ಚಿಕ್ಕ ಹುಡುಗಿ, ಇಂಜಿನಿಯರ್ ಪದವಿ ಮುಗಿಸ್ಕೊಂಡು ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು, ನಾನು ಅವ್ರ ತಂದೆ ಈಗ ಅವ್ರ ಮನೆ ಹತ್ರ ಹೋಗಿ ಬಂದೆ, ನಾನು ಮಾತಾಡಿಸಿ ಅವ್ರ ಸಾಂತ್ವನ ಹೇಳಿ ಬಂದೆ. ಅವರು ಭಾಳ ನೊಂದಿದ್ರು. ಅವ್ರಿಗೆ ಸಮಾಧಾನ ಮಾಡಿ ಆ ಹುಡುಗಿ ಬಗ್ಗೆ ವಿಚಾರಣೆ ಮಾಡಿದಾಗ ಬಾಷ್ ಕಂಪ್ನಿಯಲ್ಲಿ 75,000 ರೂಪಾಯಿ ಸಂಬಳ ಬರ್ತಾಯಿತ್ತು ಸರ್ ತಿಂಗಳಿಗೆ. ಇದ್ದಿದ್ದು 2 ಹೆಣ್ಮಕ್ಳು, ಅದರಲ್ಲಿ ಒಬ್ಬ ಹೆಣ್ಮಗಳು ಹಿಂಗಾದ್ಲು, ಒಬ್ಬಳೇ ಮಗಳಿರೋದು ಅಂತೇಳಿ ಭಾಳ ದುಃಖದಿಂದ ಮಾತಾಡಿದ್ರು. ಅವ್ರಿಗೆ ಸಮಾಧಾನ ಮಾಡಿ ಬಂದ್ವಿ. ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಹೆಣ್ಮಗಳು ಅಷ್ಟು ಕಷ್ಟಪಟ್ಟು ಒಬ್ಬ ತಂದೆ ತಾಯಿ ಇಂಜಿನಿಯರಿಂಗ್ ಪದವಿ ಓದಿಸ್ಬೇಕಂತೇಳಿ ಗ್ರಾಮಾಂತರ ಭಾಗದಲ್ಲಿ ಅಷ್ಟು ಸುಲಭ ಅಲ್ಲ. ಕೂಲಿ ಮಾಡಿ ಮಕ್ಕಳನ್ನ ಓದಿಸ್ಬೇಕು, ಆ ಎತ್ತರಕ್ಕೆ ಬೆಳೆಸ್ಬೇಕು ಅಂತೇಳಿದ್ರೆ 20-25 ವರ್ಷದ ಮಗುನ ಆ ಎತ್ತರಕ್ಕೆ ಬೆಳೆಸಿ ಎಷ್ಟು ಕಷ್ಟ ಆಯ್ತದೆ ಹೇಳ್ರಿ. ಆ ದುಃಖ ಯಾರಿಗೆ ಹೇಳೋಕ್ಕಾಗತ್ತೆ? ಅವರು ನೋವು ಯಾರಿಗೆ ಹೇಳೋಕ್ಕಾಗತ್ತೆ? ಇದು ರಾಜಕೀಯನಾ? ನಾವು ಕೇಳಬಾರ್ದಾ? ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗು ಹಿಂಗಾಯ್ತು ಅಂತೇಳಿ ನಮಗೆ ಎಷ್ಟು ನೋವಾಗಬೇಕಾದ್ರೆ, ಪ್ರಾಣ ಕಳ್ಕೊಂಡಿರ್ತಕ್ಕಂಥ 11 ಕುಟುಂಬದಲ್ಲಿ ಅವ್ರಿಗೆ ಹೆಂಗಿರ್ಬೇಕು, ಹೆಂಗೆ ತಡ್ಕೊಳ್ತಾರೆ, ಅವ್ರು ಅದನ್ನು ಹೆಂಗೆ ಸಹಿಸ್ಕೊಳ್ತಾರೆ? ಇದನ್ನು ನಾವು BJP ಖಂಡಿಸ್ತಾ ಇದ್ದೀವಿ. ಸರ್ಕಾರ ಟೋಟಲಿ ಫೇಲ್ಯೂರ್. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ನಡೆಸೋಕ್ಕೆ ಈಗಲೇ ಅಸಮರ್ಥರು. ಇನ್ನು 3 ವರ್ಷಗಳ ಕಾಲ ಈ ಸರ್ಕಾರ ನಡೆಸೋಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಕಾರ್ಯಕ್ರಮ ತಗೊಳ್ಳಿ, ಆ ವೇದಿಕೆ ನೋಡ್ರಿ, ಕಾಂಗ್ರೆಸ್ ಪಕ್ಷದ ವೇದಿಕೆ, ಅದು ಕರ್ನಾಟಕ ಸರ್ಕಾರದಲ್ಲ, ಕಾಂಗ್ರೆಸ್ ಪಕ್ಷದ ವೇದಿಕೆ ಆಗ್ಬಿಡುತ್ತೆ. ಎಲ್ಲ ಅವರೇ ಅವ್ರ ಮನೆ ಆ ಕಾರ್ಯಕ್ರಮ ಥರ ಮಾಡ್ಕೊಳ್ತಾರೆ. ದುಡ್ಡು ಯಾರ್ದು? ನಮ್ಮೆಲ್ಲರದು. ನಾವು ತೆರಿಗೆ ಕಟ್ಟೋ ದುಡ್ಡಲ್ಲಿ ಇವರು ಕಾರ್ಯಕ್ರಮಗಳು ಮಾಡಿ ಮಜಾ ಮಾಡೋದು. ಸರ್ಕಾರದ ಕಾರ್ಯಕ್ರಮ ಮಾಡುವಾಗ ಸರ್ಕಾರದ ಪ್ರತಿಪಕ್ಷ ನಾಯಕರು ಎಲ್ಲಿದ್ದಾರೆ? ವಿರೋಧ ಪಕ್ಷದ ನಾಯಕರಲ್ಲಿ ಎಲ್ಲಿದ್ದಾರೆ? ಅಲ್ಲಿ ಸ್ಟೇಜಲ್ಲಿ ಇದ್ರಾ? ನೀವು ಕರೆದಿದ್ರಾ? ಎಲ್ಲ ನಿಮ್ಮದೇ. ಇನ್ನು ನಾಳೆ ಬೆಳಗ್ಗೆ ಚುನಾವಣೆ ಬಂದ್ಬಿಡ್ತೇನು? ಇನ್ನೂ 3 ವರ್ಷ ಚುನಾವಣೆಗಳಿದೆ. ಜನ ತೀರ್ಮಾನ ಮಾಡ್ತಾರೆ. ಯಾಕೆ ಈ ರೀತಿ ಕಾರ್ಯಕ್ರಮಗಳನ್ನು ಜನರ ಪ್ರಾಣ ತೆಗಿತೀರಿ? ಕಾಂಗ್ರೆಸ್ ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬರ್ತದೋ ಅವಾಗೆಲ್ಲ ಇದೇ ಕೆಲಸಗಳು ನಡೀತಾ ಇರ್ತವೆ. ಜನರು ಬೇಸತ್ತಿದ್ದಾರೆ, ಕಾಯ್ತಾ ಇದ್ದಾರೆ ಚುನಾವಣೆ ಯಾವಾಗ ಬರ್ತದೆ ಅಂತೇಳಿ. ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ BJP ಅವಧಿಯಲ್ಲೂ ಕೂಡ ಹಲವಾರು ಪ್ರಕರಣಗಳು ದಾಖಲಾಗಿದೆ. ವಿಶೇಷವಾಗಿ ಮೊನ್ನೆ ಪ್ರಯಾಗರಾಜರಾದಾಗ
ಅವರ ಕಾಲದಲ್ಲಿ ಬಂದಂಥ ವೈಫಲ್ಯನ ಅವ್ರು ಸಾವಿರಾರು ಜನ ಅಲ್ಲಿ ಸತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಸಾವಿರಾರು ಜನ ಸತ್ತಿದ್ದಾರೆ ಅಂತೇಳಿ ರಾಜಕೀಯವಾಗಿ ಇವತ್ತು ಆರೋಪ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಮಂತ್ರಿಗಳು ಸಂಕ್ಷಿಪ್ತವಾದಂಥ ವರದಿಯನ್ನ ದೇಶದ ಜನರ ಮುಂದೆ ತೆರೆದ ಪುಸ್ತಕದಂತೆ ಇಟ್ಟಿದ್ದಾರೆ ಆ ವಿಷಯದ ಬಗ್ಗೆ. ಅಲ್ಲೇನು 1 ಲಕ್ಷ 2 ಲಕ್ಷ ಅಲ್ಲ, 70-80 ಕೋಟಿ ಜನ ಇಡೀ ಪ್ರಪಂಚಾದ್ಯಂತ ಸಾಧು ಸಂತರು ಭಕ್ತರು ಎಲ್ಲರೂ ಕೂಡ ಬಂದು ಹೋದಂಥ ಜಾಗ ಅದು. ಅದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಎಷ್ಟು ದಿನದ ಮುಂಚೆ ಮಾಡಿದ್ರು, ಯಾವ್ಯಾವ ರೀತಿ ಕಾರ್ಯಕ್ರಮ ಸೌಲಭ್ಯಗಳನ್ನು ತೋರಿಸ್ಕೊಟ್ಟಿದ್ರು, ಅದೆಲ್ಲರೂ ಕೂಡ ಜನರ ಮುಂದೆ ಇದೆ. ಜನ ಹೋಗಿ ಅಲ್ಲಿ ನೋಡಿಕೊಂಡು ಬಂದಿದ್ದಾರೆ. ಅದನ್ನು ವಿಶೇಷವಾಗಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಂಥದ್ದಲ್ಲ. ನೀವು ಮಾಡಿರೋ ತಪ್ಪುಗಳನ್ನ, ಪ್ರಯಾಗರಾಜ ಆಗಿರೋ ಕಾರ್ಯಕ್ರಮಗಳನ್ನ ನೀವು ಇಲ್ಲಿ ಇವಾಗ ಉಲ್ಲೇಖ ಮಾಡ್ತೀರಿ ಅಂತ ಹೇಳಿದ್ರೆ ಇದ್ರ ಉದ್ದೇಶ ಏನು? ರಾಜಕೀಯವಾಗಿ ನೀವು ತಪ್ಪಿಸ್ಕೊಳ್ಳೋಕೆ ಈ ಕೆಲಸ ಮಾತಾಡ್ತಾ ಇದ್ದೀರಿ. ನಮ್ಮ ಸರ್ಕಾರ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಆಗಬೇಕು, ಸ್ಟೇಡಿಯಂ ಅಲ್ಲಿ ಮಾಡಿದ್ದು KSC ಅವರು, ಕ್ರಿಕೆಟ್ ಅಸೋಸಿಯೇಷನ್ ಅವರು. ನಮಗೂ ಸಂಬಂಧ ಇಲ್ಲ. KSC ಅವರಾಗ್ಲಿ ಬೇರೆ ಬೇರೆ ಯಾರಾಗ್ಲಿ, ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ರಾಜ್ಯಕ್ಕೆ ದೊರೆ ಇದ್ದಂಗೆ. ರಾಜ್ಯದ ಒಳಗಡೆ ಏನೇ ಕೆಲಸ ಕಾರ್ಯಗಳು ನಡೆದ್ರು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳ ಸಂಬಂಧಪಟ್ಟಂತೆ ಒಬ್ಬೊಬ್ಬ ಸಚಿವರು ಇದ್ದಾರಾ ಇಲ್ಲೋ? ಹಂಗಾದ್ರೆ ನೀವು ಗೃಹ ಮಂತ್ರಿ ರಾಜೀನಾಮೆ ತಗೊಳ್ಳಿ. ಪೊಲೀಸ್ ಇಲಾಖೆ KSC ಅವ್ರು ಮಾಡಿದ್ರು ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಅನುಮತಿ ತಗೋಬೇಕು ಬೇಡ? ಅದರ ಕೆಪಾಸಿಟಿ ಎಷ್ಟು ಜನ ಕೂತ್ಕೊಳ್ತಾರೆ, ಕಾರ್ಯಕ್ರಮ ಹೇಗಿರಬೇಕು, ಜನ ಹೆಂಗಿಂದ ಬರಬೇಕು, ವಾಹನಗಳನ್ನು ಹೆಂಗೆ ಡೈವರ್ಟ್ ಮಾಡಬೇಕು, ಟ್ರಾಫಿಕ್ ಜಾಮ್ ಇಲ್ಲದೆ ಕಾರ್ಯಕ್ರಮ ಮಾಡಬೇಕು, ಯಾರಿಗೂ ತೊಂದರೆ ಆಗಬಾರ್ದು, ಆ ರೀತಿ ನಡೆಸಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅನುಮತಿ ಪಡ್ಕೊಂತಾನೆ ಮಾಡಬೇಕು. ಈಗ ನಾವು ನಮ್ಮ ಸಂಘಟನೆಗಳಿಂದ ನಮ್ಮ ಪಕ್ಷದಿಂದ ಕಾರ್ಯಕ್ರಮಗಳು ಮಾಡ್ತೀವಿ, ಅನುಮತಿ ತಗೊಂಡೇ ಮಾಡ್ತೀವಿ. ನಾವು ಪೊಲೀಸ್ ಇಲಾಖೆ ಗಮನಕ್ಕೆ ತಂದೇ ಮಾಡ್ತೀವಿ. ಅವ್ರು ನಮ್ಗೆ ಕೆಲವು ಸೂಚನೆಗಳನ್ನು ಕೊಡ್ತಾರೆ, ಈ ರೀತಿ ಕಾರ್ಯಕ್ರಮಗಳು ಮಾಡುವಾಗ ನೀವು ಇದನ್ನು ಪಾಲನೆ ಮಾಡಬೇಕು ಅಂತೇಳಿ. ಹಂಗಾದ್ರೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯನಾ? ಅಲ್ಲಿ ಗೃಹ ಮಂತ್ರಿಗಳು ಸರಿಯಾಗಿ ಅಲ್ಲಿ ನಿಗಾ ವಹಿಸ್ಲಿಲ್ವಾ? ಹಾಗಾದ್ರೆ DGP IGP ಸರಿಯಾಗಿ ಕೆಲಸ ಮಾಡಲಿಲ್ವಾ? ಹಂಗಾದ್ರೆ ನೀವು ರಾಜೀನಾಮೆ ತಗೊಳ್ಳಿ ಗೃಹ ಮಂತ್ರಿ ಹತ್ರ. DGIG ನೀವು ಸಸ್ಪೆಂಡ್ ಮಾಡ್ತೀರಾ? ಮುಖ್ಯಮಂತ್ರಿಗಳು ಮಾತನ್ನು ಹೇಳ್ಬೋದಾ KSC ಅವ್ರು ಮಾಡ್ತಾರೆ ಅಂತೇಳಿ? ವಿಧಾನಸೌಧ ಮುಂಭಾಗದಲ್ಲಿ ಮಾಡಬೇಕಾದ್ರೆ ನೀವು ಸಂಬಂಧಪಟ್ಟವರು, ಅಲ್ಲಿಂದ ಆಚೆಗೆ ನೀವು ಸ್ಟೇಡಿಯಂ ಮಾಡೋದಕ್ಕೆ ನೀವು ಸಂಬಂಧಪಟ್ಟವರಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ವಿಧಾನಸೌಧಕ್ಕೆ ಮಾತ್ರ ಮುಖ್ಯಮಂತ್ರಿಗಳ? ವಿಧಾನಸೌಧಕ್ಕೆ ಮಾತ್ರನ ಎಲ್ಲ ಮಂತ್ರಿಗಳು? ಇದಕ್ಕೆ ನಮ್ಗೆ ಉತ್ತರ ಕೊಡ್ಬೇಕಲ್ಲ, ಹೇಳ್ಬೋದಾ ಇವ್ರಿಗೆ? ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ನಡೆದಂಥ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಅಸಮರ್ಪಕ ಆಡಳಿತ, ಇದನ್ನು ಉದ್ದೇಶಿಸಿ ನಾವು ಮಾಧ್ಯಮದ ಮೂಲಕ ಜಿಲ್ಲೆಯ ಜನರಿಗೆ ನಾವು ತಿಳಿಸ್ಲಿಕ್ಕೆ ಇವತ್ತು ಮಾಧ್ಯಮದವ್ರನ್ನ ತಮ್ಮೆಲ್ಲರೂ ನಾವು ಕರೆದಿದ್ದೇವೆ. ಸ್ನೇಹಿತರೆ, ನೋಡಿ, ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ, ಮತ್ತು ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಅದೇನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಐತಿಹಾಸಿಕ RCB ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ತಂಡ ಗೆದ್ದಿದೆ, ಇದಕ್ಕೆ ಭಾಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಅಂತೇಳಿ ಆ ಟ್ವೀಟ್ ಮೂಲಕ ಅವರು ಕರೆಯನ್ನು ಕೊಡ್ತಾರೆ ಜನರಿಗೆ. ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಕೊಟ್ಟಾಗ ಜನರು ತಾನಾಗೇ ಖುಷಿಯಿಂದ ಬರ್ತಾರೆ. ಆದರೆ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಮತ್ತು ಅದಕ್ಕೆ ಪೂರಕವಾಗಿ ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸಬೇಕು ಅನ್ನುವಂಥದ್ದು ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಎಲ್ಲಾದರೂ ಇದರಲ್ಲಿ ರಾಜಕೀಯ ಪ್ರೇರಿತವಾದಂಥ ಈ ಪತ್ರಿಕಾಗೋಷ್ಠಿ ಅಲ್ವೇ ಅಲ್ಲ. ನೀವು ಸಹಜವಾಗಿ ಯಾರಾದರೂ ಕಾಮನ್ ಪೀಪಲ್ನ ನೀವು ಕೇಳಿ, ಅಲ್ಲಿ ಆಡಳಿತ ವೈಫಲ್ಯ ಆಗಿದೆ, ಮುಂಜಾಗ್ರತಾ ಕ್ರಮಗಳನ್ನು ಒಂದಿಷ್ಟು ಕೂಡ ಅವ್ರು ಪಾಲಿಸ್ತಿಲ್ಲ. ಆಮೇಲೆ ಇದು ಒಂದು ದಿವಸ ನಡೆದ ತಕ್ಷಣವೇ ಕಾರ್ಯಕ್ರಮ ಮಾಡಿ ವಿಜಯೋತ್ಸವ ಮಾಡೋದ್ರಲ್ಲಿ ಏನು ಅರ್ಥ ಏನಿಲ್ಲ. ಏನು ಅವ್ರೇನು ಕ್ರೀಡಾಪಟುಗಳೇನು ಓಡೋಗ್ತಾ ಇರಲಿಲ್ಲ ಎಲ್ಲ ಅವರು ನಮ್ಮವರೇ, ನಮ್ಮ ದೇಶದವರೇ. ಅದಕ್ಕೆ ಯಾವ ರೀತಿ ಮಾಡಬೇಕು, ಕಾರ್ಯಕ್ರಮವನ್ನು ವಿಜಯೋತ್ಸವನ ಯಾವ ರೀತಿ ಆಚರಣೆ ಮಾಡಬೇಕು, ಮತ್ತು ಅಭಿಮಾನಿಗಳು ಎಷ್ಟು ಸಂಖ್ಯೆ ಬರ್ಬೋದು, ಇವೆಲ್ಲವೂ ಕೂಡ ನೀವು ಇಂಟೆಲಿಜೆನ್ಸ್ ಮೂಲಕ ತಿಳ್ಕೊಳ್ಬೇಕಾಗಿತ್ತು. ಮತ್ತು ಎಲ್ಲೆಲ್ಲಿಂದ ಬರ್ತಾರೆ ಅಂತ, ಅದಕ್ಕೆ ಜಾಗ ಎಲ್ಲಿ, ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಪ್ಲಾನಿಂಗೇ ಇಲ್ಲ. ಸರ್ಕಾರ ಒಂದಲ್ಲ ಒಂದು ಏನು ಮಾಡಿದ್ರು ಕೂಡ ಫೇಲ್ಯೂರ್ ಆಗ್ತಾ ಹೋಗ್ತಾ ಇದೆ. 11 ಜನ ಪ್ರಾಣ ಇವತ್ತು ಹೋಗಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಕಾರಣ ಹೇಳ್ರಿ? ನೀವೇ ತಾನೇ. ಸರ್ಕಾರ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಅದ್ರ ಬಗ್ಗೆ ಸಾಧಕ ಬಾಧಕಗಳನ್ನು ನೀವು ನೋಡಿ
ಇಲಾಖೆಗಳನ್ನು ಕರೆದು ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಎಲ್ಲಿ ಮಾಡಿದ್ರೆ ಸೂಕ್ತ ಅಂತೇಳಿ ಕರೆಕ್ಟಾಗಿ ಮಾಡಿದರೆ ಈ ಅನಾಹುತ ಹೇಗಾಗ್ತಾ ಇತ್ತು? 11 ಜನ ಯಾಕೆ ಸಾಯ್ತಾ ಇದ್ರು? ಅವ್ರ ಕುಟುಂಬ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾರು ದಿಕ್ಕು? ನೀವು 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿಬಿಟ್ಟಿದ್ದೀರಿ. ಆ ಹುಡುಗರು ಇದ್ದಿದ್ರೆ 10 ಲಕ್ಷನ ಸಂಪಾದನೆ ಮಾಡ್ತಿದ್ರು ಅವ್ರ ಜೀವನ ಪರ್ಯಂತ. ಅವ್ರ ಕುಟುಂಬಕ್ಕೆ ಆಸ್ತಿ ಯಾರೀಗ? ಮಕ್ಕಳೇ ಅಲ್ವಾ? ನೀವು ಕರೆಯನ್ನು ಕೊಡ್ತೀರಿ ಟ್ವೀಟ್ ಮೂಲಕ, ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಬಂದೇ ಬರ್ತಾರೆ, ನೂಕುನುಗ್ಲು. ಇನ್ನೊಂದಲ್ಲಿ ಮಾಹಿತಿ ಏನಂತ ಹೇಳಿದ್ರೆ, ನಾನು ನೆನ್ನೆ ತಾನೇ ನಮ್ಮ ಸ್ನೇಹಿತರುಗಳಿಂದ ತಿಳ್ಕೊಂಡಂಥ ಮಾಹಿತಿ ನೋಡಿ, 3:15 ಮಧ್ಯಾಹ್ನ 3:15 ಮೊನ್ನೆ ಇವರು ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಾರ್ವಜನಿಕವಾಗಿ ಹೇಳ್ದೇನೆ ಮಧ್ಯಾಹ್ನ 3 ಗಂಟೆಗೆ ಒಂದು ಘೋಷಣೆಯನ್ನು ಮಾಡ್ತಾರೆ. ನೀವು ಫ್ರೀಯಾಗಿ ಟಿಕೆಟ್ ತಗೊಳ್ಳಿ, ನೀವು ಆಮೇಲೆ ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಲಕ್ಷಾಂತರ ಜನ ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ಸೇರಿಬಿಟ್ಟಿದ್ರು. ಗೇಟ್ ನಂಬರ್ 17, 18, 19, 20, 21 ಇಷ್ಟೇ ಗೇಟ್ ಇರೋದು. ಇಷ್ಟೂ ಗೇಟ್ಗಳು ಸುತ್ತಲೂ ಕೂಡ ಲಕ್ಷಾಂತರ ಜನ ಸೇರಿ ಆ ಗೇಟನ್ನು ಬಂದ್ ಮಾಡಿದ್ಮೇಲೆ ನೀವು 3:15 ನೀವು ಕರೆಯನ್ನು ಕೊಡ್ತೀರಿ, ಫ್ರೀಯಾಗಿ ಟಿಕೆಟ್ ತಗೊಂಡು ನೀವು ಒಳಗಡೆ ಬನ್ನಿ ಅಂತೇಳಿ. ಆ ಟಿಕೆಟ್ ಕೊಡೋಂಥ ಜಾಗದಲ್ಲಿ ನುಗ್ಗುಲು. ಮತ್ತು ನೀವು ಗೇಟ್ ತೆಗೆದ್ರೆ ಅಷ್ಟು ಸಹ ಲಕ್ಷಾಂತರ ಜನ ಹೇಗೆ ಮುಂದೆ ಹೋಗ್ತಾರೆ? 4 ಗಂಟೆ ಕಾರ್ಯಕ್ರಮ ಮಾಡಬೇಕು ಅಂತಿದೆ, ನೀವು 3:15 ನೀವು ಟಿಕೆಟ್ ತಗೊಂಡು ಒಳಗಡೆ ಬನ್ನಿ ಅಂತ ಹೇಳ್ತೀರಿ. ನೀವು ಯಾಕೆ ನೀವು ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಈ ಸಾರ್ವಜನಿಕರನ್ನೆಲ್ಲರೂ ಕೂಡ ಒಳಗಡೆ ಬಿಟ್ಬಿಟ್ಟಿದ್ರೆ ಸ್ಟೇಡಿಯಂ ಒಳಗಡೆ ಕೂತ್ಕೊಳ್ತಾ ಇದ್ರಲ್ಲ ಆರಾಮಾಗಿ? ಯಾವ ಅನಾಹುತಗಳು ನಡೀತಾ ಇರಲಿಲ್ವಲ್ಲ, ಯಾವ ಪ್ರಾಣನೂ ಕಳ್ಕೊಳ್ತಾ ಇರಲಿಲ್ವಲ್ಲ ಯಾರೂ? ಇದಕ್ಕೆ ಕಾರಣ ಯಾರು? ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಗಾಂಭೀರ್ಯತೆಯನ್ನು ಕಾಪಾಡ್ಕೋಬೇಕು. ಅವ್ರು ಭಾಳ ದೊಡ್ಡವರು, ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಬಗ್ಗೆ ಟೀಕೆ ಎಲ್ಲ ಮಾಡ್ತಾರದು. ನಾನೊಬ್ಬ ಈ ರಾಜ್ಯದ ಪ್ರಜೆಯಾಗಿ ಕೇಳ್ತೀನಿ, ಮತದಾರನ ಕೇಳ್ತೀನಿ ಅವ್ರಿಗೆ. ನೀವೇ RCB ಬಾವುಟನ ಹಿಡ್ಕೊಂಡು HL ಏರ್ಪೋರ್ಟಿಂದ ಅವ್ರನ್ನ ಇನ್ವೈಟ್ ಮಾಡಿ ಸ್ವಾಗತ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸಂತೋಷ, ನಿಮ್ಮ ಅಭಿಮಾನ ಪ್ರೀತಿ ಇರ್ಬೋದು. ಆ ಬಾವುಟ ನೀವು ಯಾವ ಬಾವುಟ ಕೈಲಿ ಹಿಡ್ಕೊಂಡಿದ್ರಿ? ಕೆಂಪು ಬಾವುಟನ ಹಿಡ್ಕೊಂಡು ಹೋಗ್ತಾ ಇದ್ದೀರಿ. ಇಡೀ ದಾರಿ ಉದ್ದಕ್ಕೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಾವುಟ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದರ ಸಂದೇಶ ಏನು? ಆ ಸ್ಟೇಜ್ ಮೇಲೆ ನೀವು ಬಂದಂಥ ಕಾರ್ಯಕರ್ತರನ್ನ ಹೊಡಿತೀರಿ ನೀವು. ಆಮೇಲೆ ಆ ಸ್ಟೇಜ್ ಮೇಲೆ ಇದ್ದಂಥ ಎಲ್ಲರೂ ಕೂಡ ಯಾರು ಕುಟುಂಬದವರಿದ್ದರು? ಈಗ ಕಾರ್ಯಕ್ರಮ ಮಾಡೋದು ಈ ರೀತಿ ಮಾಡಿ ಜನರು ಪ್ರಾಣ ತೆಗಿತಾ ಹೋಗ್ತಾ ಇದ್ದಾರೆ. ಸರ್ಕಾರ ನಿಮ್ಮನ್ನು ಮೆಚ್ಕೊಳ್ತಾರ? ಅಭಿವೃದ್ಧಿ ಇಲ್ಲಿಲ್ಲ, ಆಡಳಿತದ ವ್ಯವಸ್ಥೆ ಕುಸಿದಿದೆ, ಪೊಲೀಸ್ ಇಲಾಖೆ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆಗಳು ನಡೀತಾ ಇದೆ, ದರೋಡೆಗಳು ನಡೀತಾ ಇದೆ, ಅತ್ಯಾಚಾರಿಗಳು ನಡೀತಾ ಇದೆ, ರೈತರ ಆತ್ಮಹತ್ಯೆಗಳು ನಡೀತಾ ಇದೆ. ಈಗೇನು ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳು ಕೊಡುವಂಥ ಕಾಲ, ರೈತರ ಪರ ಒಂದು ಬಜೆಟ್ ಇಲ್ಲ, ರೈತರ ಪರ ರಸಗೊಬ್ಬರಗಳು ಸಿಗ್ತಾ ಇದೆ ಕಾಲಕ್ಕಂತೇಳಿ ಎಲ್ಲೂ ಒಂದು ಕೂಡ ಸಂಬಂಧಪಟ್ಟ ಮಂತ್ರಿಗಳು ಒಂದು ಸಭೆ ಕರೆದು ಕ್ಯಾಬಿನೆಟ್ ಮೀಟಿಂಗ್ ಆಗಲಿ, ಇಲ್ಲ ಇಲಾಖೆಯ ರಿವ್ಯೂ ಮೀಟಿಂಗ್ ಮಾಡಲಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಸಮರ್ಪಕವಾಗಿ ಆಡಳಿತವನ್ನು ಮಾಡ್ತಾ ಇಲ್ಲ. ಇದನ್ನು ವಿರೋಧಿಸಿ ನಿರಂತರವಾಗಿ BJP ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ರಾಜ್ಯದ ಜನರ ಪರವಾಗಿ. ಈ ಮಧ್ಯೆ ನಿನ್ನೆ ನೀವು ಈ ರೀತಿ ತರಾತುರಿಯಲ್ಲಿ RCB ಅವರು ಗೆದ್ದಂಥ ಸಂದರ್ಭದಲ್ಲಿ ತಕ್ಷಣ ಅವ್ರನ್ನ ಕರ್ಕೊಂಬಂದು ಅವೈಜ್ಞಾನಿಕವಾಗಿ ನೀವು ಕಾರ್ಯಕ್ರಮಗಳನ್ನು ಮಾಡಿ ಜನರ ಪ್ರಾಣ ತೆಗಿತೀರಿ ಅಂತ ಹೇಳಿದ್ರೆ ಇದಕ್ಕೆ ನೇರ ಹೊಣೆ ನೀವೇ ತಾನೇ? ನಾವು ಕೇಳಬಾರ್ದಾ? ಅದಕ್ಕಾಗಿ ನೊಂದಂಥ ಕುಟುಂಬಗಳಿಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ನಾವೆಲ್ಲ ಹೇಳೋದು ಏನಂತ ಹೇಳಿದ್ರೆ, ಅವರ ಸತ್ತಂಥ ವ್ಯಕ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ನೊಂದಂಥ ಕುಟುಂಬಗಳಿಗೆ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ನಾವು ಅವರ ಪರವಾಗಿ ನಾವು ಹೋರಾಟಗಳನ್ನು ಮಾಡೋಕ್ಕಾಗದಿದ್ದು ಈ ವಿಷಯದಲ್ಲಿ ಸರ್ಕಾರ 10 ಲಕ್ಷ ಘೋಷಣೆ ಮಾಡಿದೆ ಪ್ರತಿ ವ್ಯಕ್ತಿಗೆ ಪ್ರಾಣ ಕಳ್ಕೊಂಡಿರ್ತಾನೆ. ನಾನು ಆಗ್ರಹ ಮಾಡ್ತೀನಿ, 10 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ನೀವು ಕೊಡಬೇಕು. ಒಂದೊಂದು ಕುಟುಂಬಕ್ಕೆ, ಸತ್ತಂಥ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ನೀವು ಕೊಡಬೇಕು. ಜವಾಬ್ದಾರಿ ಸತ್ತಕ್ಕೆ ಸ್ವಯ ಕಾರಣ ನೀವೇನೆ, ಸರ್ಕಾರದ ವೈಫಲ್ಯನೇ ಕಾರಣ. DG ADGP ಅವರು IGP ಅವರು ಎಲ್ಲ ಏನು ಮಾಡ್ತಾರೆ? ಈ ರೀತಿ ಕಾರ್ಯಕ್ರಮಗಳು ಮಾಡುವಾಗ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ವಹಿಸ್ಕೋಬೇಕು? ಯಾವ ರಸ್ತೆಯಿಂದ ಎಷ್ಟು ಜನ ಬರ್ತಾರೆ, ಜನ ಎಲ್ಲಿಂದ ಬರ್ಬೋದು,
18 ವರ್ಷ ಆಯಿತು ನಮಗೆ RCBಯಲ್ಲಿ ಗೆದ್ದು ನಮ್ಮ ತಂಡ. ಅದಾದ ಬಳಿಕ ಇವತ್ತು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಒಂದು ರೀತಿ ಆಕ್ರೋಶದ, ಒಂದು ಸಂತೋಷದ ಆಕ್ರೋಶ. ವಿಜಯೋತ್ಸವ ಆಚರಣೆ ಮಾಡ್ಬೇಕು, ಹಿಂದೂ ಮುಂದೆ ನೋಡೋದೇ ಇಲ್ಲ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ? ಸಹಜವಾಗಿ ಹೊಡಿತಾರೆ ಪೊಲೀಸರು ಅಂತ ಹೇಳಿದ್ರೆ ಭಯ, ಓಡೋಗ್ತಾರೆ. ಅಲ್ಲೇನು 5,000 10,000 ಜನ ಇದ್ರ, ಇಲ್ಲ 100 ಜನ ಇದ್ರ? ಲಕ್ಷಾಂತರ ಜನ ಇದ್ದಂಥ ಸಂದರ್ಭದಲ್ಲಿ ನೀವು ಲಾಠಿ ಹಿಡ್ಕೊಂಡು ಅಲ್ಲಿ ಬಂದಂಥ ಜನರ ಮೇಲೆ ನೀವು ಲಾಠಿ ಬೀಸಿದ್ರೆ ಪ್ರಾಣ ಉಳಿಸ್ಕೊಳ್ಳೋಕ್ಕೆ, ಏಟು ತಪ್ಪಿಸ್ಕೊಳ್ಳೋಕ್ಕೆ ಓಡೋಗ್ತಾರೆ. ಅದೂ ಒಂದು ಕಾರಣ. ಪೊಲೀಸ್ ಇಲಾಖೆಯವರು ಕೂಡ ಮ್ಯಾನ್ ಹ್ಯಾಂಡ್ಲ್ ಯಾವಾಗ ಸಾರ್ವಜನಿಕರ ಮೇಲೆ ಮಾಡಿದ್ರೋ ಆ ಭಯಭೀತದಲ್ಲಿ ಓಡೋವಾಗಲೂ ಕೂಡ ಕಾಲು ತುಳಿತಕ್ಕೊಳಪಟ್ಟಿದ್ದಾರೆ. ಮತ್ತು ಆ ಗೇಟ್ಗಳನ್ನು ಮಧ್ಯಾಹ್ನ 3:30ವರೆಗೂ ಮುಚ್ಚಿ 3 ಕಾಲಿನ ಅಂತರ ನೀವು ಟಿಕೆಟ್ ತಗೊಂಡು ಒಳಗಡೆ ಬಂದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇನ್ನು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಲ್ಲಪ್ಪ, ಇನ್ನು ಟಿಕೆಟ್ ಇಲ್ಲದೆ ಒಳಗಡೆ ಬಿಡಲ್ಲ ಅಂತೇಳಿ ಏನು ಮಾಡಿದ್ರು, ಟಿಕೆಟ್ ಕೊಡೋ ಜಾಗದಲ್ಲಿ ಲೈನಾಗಿ ಸಾಲಾಗಿ ಹೋಗೋದಕ್ಕೆ ರಾಶಿ ಎಲ್ಲ ಒಂದೇ ಸಮ ನುಗ್ಬಿಟ್ರು. ಯಾರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಲ್ಲಿ? ನಾ ಮುಂದೆ ಹೋಗ್ತಾರೆ. ಟಿಕೆಟ್ ಬೇಕು, ಒಳಗಡೆ ನೋಡಬೇಕು, ಸನ್ಮಾನ ಮಾಡೋದು ನೋಡಬೇಕು, ಅವರ ಅಭಿಮಾನಿಗಳನ್ನು ಅವರ ಕ್ರೀಡಾಪಟುಗಳು ಯಾರ್ಯಾರು ಅಭಿಮಾನಿಗಳಿದ್ರೆ ಅವರೆಲ್ಲ ನೋಡಿ ಕಣ್ಣು ತುಂಬಿಕೊಂಡು ಆನಂದಿಸ್ಬೇಕು. ಅಷ್ಟೇ ಅವ್ರ ತಲೆಯಲ್ಲಿ ಇದ್ದಿದ್ದು. ನನ್ನ ಪ್ರಾಣ ಹೋಗುತ್ತೆ, ನನಗೆ ರಕ್ಷಣೆ ಇದೆ ಅಂತೇಳಿ ಅವ್ರು ಏನು ಅಂದ್ಕೊಂಡಿಲ್ಲ. ರಕ್ಷಣೆ ಮಾಡೋಂಥ ಜವಾಬ್ದಾರಿ ಯಾರು? ಸರ್ಕಾರ. ಇದೆಲ್ಲ ವೈಫಲ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ KGF ನಗರದ ಗ್ರಾಮಾಂತರ ಘಟಕ ಮತ್ತು ನಗರ ಘಟಕ ಖಂಡಿಸ್ತದೆ. ನೀವು ತಲಾ ಈ ಸತ್ತಂಥ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿನ ನೀವು ಕೊಡಬೇಕಂತೇಳಿ ಪತ್ರಿಕಾಗೋಷ್ಠಿ ಮೂಲಕ ನಾನು ಆಗ್ರಹ ಮಾಡ್ತೇನೆ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.